ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸ್ 105 ಪಾಯಿಂಟ್ಸ್ ಡೌನ್ ಆಗಿ 54,364 ಅಲ್ಲಿ ಕ್ಲೋಸ್ ಆದರೆ ನಿಫ್ಟಿ 61 ಪಾಯಿಂಟ್ಸ್ ಡೌನ್ ಆಗಿ 16,240 ನಲ್ಲಿ ಕ್ಲೋಸ್ ಆಗಿದೆ. ವೆರಸ್ ಬ್ಯಾಂಕ್ ನಿಫ್ಟಿ 207 ಪಾಯಿಂಟ್ಸ್ ಗೈನ್ ಆಗಿ 34,482 ಅಲ್ಲಿ ಕ್ಲೋಸ್ ಆಗಿದೆ. ಇವತ್ತು ಮಿಡ್ ಕ್ಯಾಪು 1.98% ಕರೆಕ್ಟ್ ಆದರೆ ಸ್ಮಾಲ್ ಕ್ಯಾಪು 1.87% ಕರೆಕ್ಟ್ ಆಗಿದೆ. ಇವತ್ತು ನಮ್ಮ ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ ಅಲ್ಲಿ ಎಫ್ಐಎಸ್ 3,960 ಕ್ರೋರ್ಸ್ ಸೆಲ್ ಮಾಡಿದ್ರೆ ಡಿಐಎಸ್ 2,958 ಕ್ರೋರ್ಸ್ ಬೈ ಮಾಡಿದ್ದಾರೆ. ರೀಸೆಂಟ್ ಟೈಮ್ಸ್ ಅಲ್ಲಿ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಫಾಲ್ ಆದ್ಮೇಲೆ ಇವತ್ತು ಮಾರ್ಕೆಟ್ ಸ್ವಲ್ಪ ಗ್ಯಾಪ್ ಡೌನ್ ಆಗಿ ಅಲ್ಲಿಂದಾನು ಮಾರ್ಕೆಟ್ ಅಲ್ಲಿ ಒಂದು ರಿಕವರಿ ಕಾಣಿಸಿದೆ. ಇವನ್ ಪ್ರೀವಿಯಸ್ ಆಗಿನೂ ಮಲ್ಟಿಪಲ್ ಟೈಮ್ಸ್ ಗ್ಯಾಪ್ ಡೌನ್ ಆಗಿ ಅಲ್ಲಿಂದಾನೇ ರಿಕವರಿ ಆಗಿದೆ. ಬಟ್ ಅಗೈನ್ ಸೆಕೆಂಡ್ ಹಾಫ್ ಅಲ್ಲಿ ಬರ್ತಿರೋ ಸೆಲ್ಲಿಂಗ್ ಸ್ವಲ್ಪವರೆಗೂ ರಿಕವರಿನ ಡೌನ್ ಸೈಡ್ ಗೆ ಡ್ರ್ಯಾಗ್ ಮಾಡಿದ್ದೆ. ಇವನ್ ಇವತ್ತು ಯಾವ್ದಾದ್ರು ಇಂಪಾರ್ಟೆಂಟ್ ರೆಸಿಸ್ಟೆಂಟ್ ಅನ್ಕೊಂಡಿದ್ವಲ್ಲ, ಆ ರೆಸಿಸ್ಟೆಂಟ್ ಹತ್ರನೇ ನಿಯರ್ ಟು 200 ಪಾಯಿಂಟ್ಸ್ ಹತ್ರ ನಿಫ್ಟಿ, ಇವನ್ ಬ್ಯಾಂಕ್ ನಿಫ್ಟಿ ಸೇಮ್ ಎಕ್ಸಾಕ್ಟ್ ಲೆವೆಲ್ ಹತ್ರನೇ ರೆಸಿಸ್ಟೆಂಟ್ ಲೆವೆಲ್ ಬಂದು 300 ಪಾಯಿಂಟ್ಸ್ ಹತ್ರ ಕರೆಕ್ಟ್ ಆಗಿದೆ. ಅಂಡ್ ಯಾವಾಗ್ಲೂ ನಾನು ಹೇಳ್ತಿರೋ ಸ್ಟೇಟ್ಮೆಂಟ್, ಗ್ಲೋಬಲ್ ಆಗಿ ಎಫ್ಐಎಸ್ ಸೆಲ್ಲಿಂಗ್ ಇಂಟೆನ್ಸಿಟಿ ಪೀಕ್ ಅಲ್ಲಿ ಇದೆ. ಆಕ್ಚುಲ್ ಆಗಿ 2022 ಸ್ಟಾರ್ಟಿಂಗ್ ಇಂದಾನು ನೀವು ಗಮನಿಸ್ತಾ ಇದ್ರಿ, ಪ್ರತಿ ತಿಂಗಳು ಆವರೇಜ್ ಆಗಿ 40,000 ಕ್ರೋರ್ಸ್ ಹತ್ರ ಪರ್ಟಿಕ್ಯುಲರ್ಲಿ ನಮ್ಮ ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ ನಲ್ಲಿ ಎಫ್ಐಎಸ್ ಸೆಲ್ ಮಾಡ್ತಿದ್ದಾರೆ. ಫ್ರಮ್ ಜಾನ್ವರಿ ಟು ಏಪ್ರಿಲ್ ಇನ್ ಆವರೇಜ್ ನೋಡಿದ್ರೆ 40,000 ಕ್ರೋರ್ಸ್ ನೆಟ್ ಸೆಲ್ಲಿಂಗ್ ಆವರೇಜ್ ಪರ್ ಮಂತ್ ಕಾಣಿಸ್ತಾ ಇದೆ. ರೀಸೆಂಟ್ ಟೈಮ್ಸ್ ಅಲ್ಲಿ ಮೋಸ್ಟ್ ಆಫ್ ದಿ ಸೆಂಟ್ರಲ್ ಬ್ಯಾಂಕ್ಸ್ ಎಲ್ಲಾನು ಬಡ್ಡಿ ರೇಟ್ಸ್ ಜಾಸ್ತಿ ಮಾಡ್ತಾ ಇದೆ ಅಲ್ವಾ, ಅದರಿಂದ ಗ್ಲೋಬಲ್ ಆಗಿರುವಂತಹ ಇನ್ಫ್ಲೇಷನ್ ಸ್ವಲ್ಪ ಕಂಟ್ರೋಲ್ ಆಗುತ್ತೆ ಅಂತ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡ್ತಿದೆ. ಅದರಿಂದ ನೆಕ್ಸ್ಟ್ ವೆನೆಸ್ಡೇ ಅಪ್ಡೇಟ್ ಆಗ್ತಿರೋ ಯುಎಸ್ ಇನ್ಫ್ಲೇಷನ್ ಡೇಟಾ ಅಂಡ್ ನೆಕ್ಸ್ಟ್ ಥರ್ಸ್ಡೇ ಅಪ್ಡೇಟ್ ಆಗ್ತಿರೋ ನಮ್ಮ ಇಂಡಿಯನ್ ಇನ್ಫ್ಲೇಷನ್ ಡೇಟಾ ಕೀ ನಂಬರ್ಸ್ ಆಗಿ ಇರ್ತಿದೆ. ಅಂಡ್ ರೀಸೆಂಟ್ ಆಗಿ ಮಾರ್ಚ್ ಮಂತ್ ಅಲ್ಲಿ ಕಾಣಿಸಿರುವಂತ ಯಾವ ಇನ್ಫ್ಲೇಷನ್ ಆದ್ರೆ ರಾ ಮೆಟೀರಿಯಲ್ ಕಾಸ್ಟ್ ರಿಲೇಟೆಡ್ ಕಾಣಿಸಿದೆ ಅಲ್ವಾ, ಆ ಪ್ರೈಸಸ್ ಅಲ್ಲೂ ನಮಗೆ ಡಿಕ್ಲೈನ್ ಕಾಣಿಸ್ತಿದೆ. ಅದರಿಂದ ನಾವು ಜ್ಞಾಪಕ ಇಟ್ಕೋಬೇಕು, ಈ ಕ್ವಾರ್ಟರ್ ನಲ್ಲಿ ಪರ್ಟಿಕ್ಯುಲರ್ಲಿ Q4 ಕ್ವಾರ್ಟರ್ ನಲ್ಲಿ ಯಾವ ಕಂಪನೀಸ್ ಆದ್ರೆ ಎಕ್ಸ್ಪೆನ್ಷನಲ್ ಆಗಿ ಮಾರ್ಜಿನ್ಸ್ ಮೂಲಕನೇ ಲಾಭ ಸಿಕ್ಕಿದೆ ಅಲ್ವಾ, ಮೀನ್ಸ್ ಈ ಕ್ವಾರ್ಟರ್ ನಲ್ಲಿ ಪ್ರೀವಿಯಸ್ ಕ್ವಾರ್ಟರ್ ಜೊತೆ ಕಂಪೇರ್ ಮಾಡಿದ್ರೆ ಗ್ಲೋಬಲ್ ಇನ್ಫ್ಲೇಷನ್ ಕಾರಣವಾಗಿ ಬೆಳೆದು ಅವರಿಗೆ ಯಾವ ಮಾರ್ಜಿನ್ಸ್ ಅಂಡ್ ಪ್ರಾಫಿಟಬಿಲಿಟಿ ಕೊಟ್ಟಿದೆ ಅಲ್ವಾ, ಕೇವಲ ಆ ನಂಬರ್ಸ್ ನ ಬೇಸ್ ಮಾಡಿಕೊಂಡು ಆಕ್ಷನ್ ತಗೊಳ್ಳಕ್ ಮುಂಚೆ ಸ್ವಲ್ಪ ನಾವು ಯೋಚನೆ ಮಾಡಬೇಕು. ಬಿಕಾಸ್ ಅಪ್ಕಮಿಂಗ್ ಕ್ವಾರ್ಟರ್ಸ್ ನಲ್ಲಿ ಪ್ರೈಸಸ್ ಒಂದ್ ವೇಳೆ ಕೂಲ್ ಆಫ್ ಆದ್ರೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಬೇಸಿಸ್ ನಲ್ಲೂ ನಿಮಗೆ ಮಾರ್ಜಿನ್ಸ್ ಅಲ್ಲಿ ಡ್ರಾಪ್ ಬರುತ್ತೆ. ಅದು ಪ್ರಾಫಿಟಬಿಲಿಟಿ ಮೇಲೇನು ಕ್ವಾರ್ಟರ್ ಆನ್ ಕ್ವಾರ್ಟರ್ ಬೇಸಿಸ್ ನಲ್ಲಿ ಇಂಪ್ಯಾಕ್ಟ್ ಮಾಡುತ್ತೆ. ನೆಕ್ಸ್ಟ್ ಕ್ರೂಡ್ ಆಯಿಲ್ ಬಗ್ಗೆ ಮಾತಾಡ್ಕೋಬೇಕು. ಕ್ರೂಡ್ ಆಯಿಲ್ ಪ್ರೈಸಸ್ ರೀಸೆಂಟ್ ಟೈಮ್ಸ್ ಅಲ್ಲೂ ಫಾಲ್ ಆಗ್ತಿದೆ. ಇದಕ್ಕೆ ಮೇಜರ್ ರೀಸನ್ ಕ್ರೂಡ್ ಆಯಿಲ್ ಯೂಸೇಜ್ ಜಾಸ್ತಿಯಾಗಿ ಯೂಸ್ ಮಾಡುವಂತ ಚೈನಾ ಅವರು ಅವ್ರ ಕ್ರೂಡ್ ಆಯಿಲ್ ಯೂಸೇಜ್ ನ ಕಮ್ಮಿ ಮಾಡ್ಕೊಂತಿದ್ದಾರೆ. ಜಾನ್ ಟು ಏಪ್ರಿಲ್ ಅಲ್ಲಿರೋ ಡೇಟಾ ನಾವು ಗಮನಿಸಿದ್ರೆ ಕ್ರೂಡ್ ಆಯಿಲ್ ಇಂಪೋರ್ಟ್ಸ್ 4.8% ಹತ್ರ ಡೌನ್ ಆಗಿದೆ. ಇದಕ್ಕೆ ರೀಸನ್ ಈ ವೈರಸ್ ರಿಲೇಟೆಡ್ ಆಗಿ ಚೈನಾನಲ್ಲಿ ಸ್ವಲ್ಪ ರೀಸನ್ಸ್ ಅಲ್ಲಿ ಅವ್ರು ಮಾಡ್ತಿರುವಂತ ರಿಸ್ಟ್ರಿಕ್ಷನ್ಸ್ ಇರೋದ್ರಿಂದ ಅಲ್ಲಿ ಪ್ರೊಡಕ್ಷನ್ ಮೇಲೆ ಇಂಪ್ಯಾಕ್ಟ್ ಆಗಿದೆ ಅಂಡ್ ಕ್ರೂಡ್ ಆಯಿಲ್ ಯೂಸೇಜ್ ಕಮ್ಮಿ ಆಗಿದೆ. ಸೊ ಇದು ಕ್ರೂಡ್ ಆಯಿಲ್ ಡಿಮ್ಯಾಂಡ್ ನ ಕಮ್ಮಿ ಮಾಡುತ್ತೆ. ಡಿಮ್ಯಾಂಡ್ ಕಮ್ಮಿ ಆಗಿದೆ ಅಂದ್ರೆ ಆಟೋಮೆಟಿಕ್ಲಿ ಪ್ರೈಸಸ್ ರಿಲೇಟೆಡ್ ಆಗಿ ಫಾಲ್ ಇರುತ್ತೆ. ಇದೊಂದು ಫ್ಯಾಕ್ಟರ್. ಸೆಕೆಂಡ್, ಯುರೋಪ್ ಅವರು ರಷ್ಯಾ ಆಯಿಲ್ ರಿಲೇಟೆಡ್ ಆಗಿ ಬ್ಯಾನ್ ಮಾಡ್ತಾರಂತ ಅಪ್ಡೇಟ್ ಬಂದಿದೆ ಅಲ್ವಾ ರೀಸೆಂಟ್ ಟೈಮ್ಸ್ ಅಲ್ಲಿ. ಬಟ್ ರಷ್ಯಾ ಅವರು ಯುರೋಪಿಯನ್ ಯೂನಿಯನ್ ಶಿಪ್ಸ್ ಯಾವ್ದೆಲ್ಲ ಇದೆಯಲ್ಲ ರಷ್ಯನ್ ಆಯಿಲ್ ನ ಕ್ಯಾರಿ ಮಾಡ್ತಾರಲ್ಲ ಅದರ ಮೇಲೆ ಬ್ಯಾನ್ ನಾವು ಮಾಡಲ್ಲ ಅಂತ ಬ್ಯಾನ್ ಮಾಡೋದನ್ನ ಡ್ರಾಪ್ ಮಾಡ್ಕೊಂಡಿದೀವಿ ಅಂತ. ಮೀನ್ಸ್ ಈಗ ಆ ಶಿಪ್ಸ್ ಮೇಲೆ ಬ್ಯಾನ್ ಮಾಡಬಾರ್ದು ಅಂತ ಹೇಳಿದ್ರಿಂದ ಯಾವ ಗ್ಲೋಬಲ್ ಅನ್ಸರ್ಟಿನಿಟಿಯಿಂದ ಕ್ರೂಡ್ ಆಯಿಲ್ ಪ್ರೈಸಸ್ ಎಲ್ಲ ರ್ಯಾಲಿ ಆಗಿದೆ ಅಲ್ವಾ, ಆತರ ಕಂಡೀಷನ್ಸ್ ಅರೈವ್ ಆಗಲ್ಲ ಅಂತ ಒಂದು ಪಾಸಿಟಿವ್ ಹೋಪ್ ಇಂದ ಅಗೈನ್ ಕ್ರೂಡ್ ಆಯಿಲ್ ಪ್ರೈಸಸ್ ಅಲ್ಲೂ ಕೂಲ್ ಆಫ್ ಕಾಣಿಸ್ತಾ ಇದೆ ನಮಗೆ. ಕ್ರೂಡ್ ಆಯಿಲ್ ರಿಲೇಟೆಡ್ ಆಗಿ ಕ್ರೂಡ್ ಆಯಿಲ್ ಬೆಳೆದ್ರೆ ಬೆಳೆಯುವಂತ ಸ್ಟಾಕ್ಸ್ ಆಗಿರುವ ONGC 7% ಅಂಡ್ ಆಯಿಲ್ ಇಂಡಿಯಾ 8% ಹತ್ರ ಇಂಟ್ರಾಡೇ ಸೆಷನ್ ಅಲ್ಲಿ ಫಾಲ್ ಆಗಿದೆ. ನಿನ್ನೆ ಮಾರ್ಕೆಟ್ ಪ್ರೈಸ್ ಆಕ್ಷನ್, ಇವತ್ತು ಮಾರ್ಕೆಟ್ ಪ್ರೈಸ್ ಆಕ್ಷನ್ ಸಿಮಿಲರ್ ಆಗೇ ಇದೆ. ನಿನ್ನೆ ಮಾರ್ಕೆಟ್ ಎಲ್ಲಾದ್ರೂ ರೆಸಿಸ್ಟೆಂಟ್ ನ ಫೇಸ್ ಮಾಡಿದಲ್ಲ, ಇವತ್ತು ನಿಯರ್ ಟು ಆ ಲೆವೆಲ್ಸ್ ಹತ್ರನೇ ಇಂಟ್ರಾಡೇ ಸೆಷನ್ ಅಲ್ಲಿ ಪರ್ಟಿಕ್ಯುಲರ್ಲಿ ನಿಫ್ಟಿ ಆ ಲೆವೆಲ್ಸ್ ಹತ್ರ ಬಂದು ಇವತ್ತು ಇಂಟ್ರಾಡೇ ಸೆಷನ್ ಅಲ್ಲಿ ಕರೆಕ್ಟ್ ಆಗಿದೆ. ಇವನ್ ಮಾರ್ನಿಂಗ್ ಮೆನ್ಷನ್ ಮಾಡಿರುವಂತ 16,150 to 130 ಆ 20 ಪಾಯಿಂಟ್ ಝೋನ್ ಬ್ರೇಕ್ ಆಗಿ ಡೌನ್ ಸೈಡ್ ಬಂದ್ರೇನೆ ಆನ್ ಇಂಟ್ರಾಡೇ ಬೇಸಿಸ್ ನಲ್ಲಿ ನಾನು ಬೇರಿಶ್ ಆಗಿರ್ತೀನಿ. ಬಟ್ ಆನ್ ಅವರ್ಲಿ ಟೈಮ್ ಫ್ರೇಮ್ ಏಪ್ರಿಲ್ ಸ್ಟಾರ್ಟಿಂಗ್ ಇಂದಾನು ಮಾರ್ಕೆಟ್ ಬೇರಿಶ್ ಆಗೇ ಇದೆ. ಅದು ಬ್ರೇಕ್ ಆಗಬೇಕಂದ್ರೆ ಇಲ್ಲಿಂದ ಮಾರ್ಕೆಟ್ ಸೈಕಲಾಜಿಕಲ್ ಲೆವೆಲ್ ಆಗಿರುವಂತ 16,500 ಮೇಲೆ ಸಸ್ಟೈನ್ ಆಗಿ ಕ್ಲೋಸ್ ಆಗಬೇಕಾಗಿದೆ. ಸೊ ಅದೊಂದು ನಮಗೆ ಕನ್ಫರ್ಮೇಶನ್ ಫಸ್ಟ್ ಮಾರ್ಕೆಟ್ ಅಲ್ಲಿ ಸ್ವಲ್ಪ ರಿವರ್ಸಲ್ ಸ್ಟಾರ್ಟ್ ಆಗಿದೆ ಅಂತ ನಮಗೆ ಇಂಡಿಕೇಶನ್ ಮಾಡೋದಕ್ಕೆ. ಅಬೋವ್ 16,500 ಮಾರ್ಕ್ ಮೇಲೆ ಮಾರ್ಕೆಟ್ ಕ್ಲೋಸ್ ಆದಾಗ ನಾವು ಸ್ಲೈಟ್ ಆಗಿ ಬುಲಿಶ್ ಆಗಿ ನೋಡಬಹುದು. ಅಂಡ್ ಅಬೋವ್ 16,500 ನೆಕ್ಸ್ಟ್ ಲೆವೆಲ್ ಆಫ್ ರೆಸಿಸ್ಟೆಂಟ್ ನ ಅಂಡ್ ಪೊಸಿಷನ್ ಬೇಸಸ್ ನೋಡಿದ್ರೆ 16,770 ಅಂಡ್ ನೆಕ್ಸ್ಟ್ 17,000 ಮಾರ್ಕ್. ಬಟ್ ಫಸ್ಟ್ ಲೆವೆಲ್ ಆಫ್ ರಿವರ್ಸಲ್ ಸಿಗ್ನಲ್ ನ ನಾವು 16,500 ಅಬೋವ್ ಮಾರ್ಕೆಟ್ ಸಸ್ಟೈನ್ ಆಗ್ತಿದ್ರೆ ನಾವು ಒಂದು ಕ್ಲಾರಿಟಿ ಇರುತ್ತೆ. ಬಟ್ ಆನ್ ಡೌನ್ ಸೈಡ್ ಮಾತ್ರ 16,130 to 150 ಇದು ಇಂಪಾರ್ಟೆಂಟ್ ಸಪೋರ್ಟ್ ಆಗಿ ನೋಡ್ತಾ ಇದೀನಿ. ಇಫ್ ಅದೇನಾದ್ರೂ ಬ್ರೇಕ್ ಆಗ್ತಿದ್ರೆ ಫರ್ದರ್ ಆಗಿ ನಾವು ಮಾರ್ಕೆಟ್ ಡೌನ್ ಸೈಡ್ 15,800 ವರೆಗೂ ನಿಫ್ಟಿ ಕರೆಕ್ಷನ್ ಆಗೋದಕ್ಕೆ ಪಾಸಿಬಿಲಿಟಿ ಇದೆ. ಅಂಡ್ ನೀವು ಇವತ್ತು ಗಮನಿಸಿದ್ರೆ ನಿಫ್ಟಿ ಸೆನ್ಸೆಕ್ಸ್ ಬ್ಯಾಂಕ್ ನಿಫ್ಟಿಲಿ ಸ್ವಲ್ಪ ರಿಕವರಿ ಕಾಣಿಸ್ತಿದ್ರು
ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ ಅಲ್ಲಿ ನಮಗೆ ಕಾಣಿಸಲಿಲ್ಲ. ಇವತ್ತು ಸ್ಮಾಲ್ ಕ್ಯಾಪ್ ನಿಯರ್ ಟು 2% ಹತ್ರ ನೆಗೆಟಿವ್ ಆಗಿ ಕ್ಲೋಸ್ ಆದ್ರೆ ಮಿಡ್ ಕ್ಯಾಪ್ 1.8% ಹತ್ರ ನೆಗೆಟಿವ್ ಆಗಿ ಎಂಡ್ ಆಗಿದೆ. ಅಂಡ್ ಫ್ರೆಂಡ್ಸ್, ಈ ವಿಡಿಯೋಲಿ ನಾವು ಶೇರ್ ಮಾಡ್ತಿರುವಂತ ಕಂಟೆಂಟ್ ನಿಮಗೆ ವ್ಯಾಲ್ಯೂಬಲ್ ಆಗಿ ಅನಿಸ್ತಾ ಇದ್ರೆ ನಮ್ಮ ವಿಡಿಯೋನ ತಪ್ಪದೇ ಲೈಕ್ ಮಾಡಿ. ಅಂಡ್ ನೆಕ್ಸ್ಟ್, ಮೋಸ್ಟ್ ಆಫ್ ದಿ ಅದಾನಿ ರಿಲೇಟೆಡ್ ಆಗಿ ಸ್ಟಾಕ್ಸ್ ಬಗ್ಗೆ ರೀಸೆಂಟ್ ಟೈಮ್ಸ್ ಅಲ್ಲಿ ಕೇಳ್ತಿದ್ದಾರೆ. ಅಂಡ್ ಇವತ್ತು ಅದಾನಿ ವಿಲ್ಮರ್ ಲೋಯರ್ ಸರ್ಕ್ಯೂಟ್ ಗೆ ಹೋಗ್ತಿರೋದ್ರಿಂದ ಯಾವ್ದಾದ್ರು ಪರ್ಟಿಕ್ಯುಲರ್ ರೀಸನ್ ಇದೆ ಅಂತ ಕ್ವಶನ್ಸ್ ಬರ್ತಿದೆ. ಸೊ ಇಲ್ಲಿ ಅದಾನಿ ವಿಲ್ಮರ್ ಸ್ಟಾಕ್ಸ್ ಒಂದೇ ಅಲ್ಲ, ನೀವು ಗಮನಿಸಿದ್ರೆ ಮೋಸ್ಟ್ ಆಫ್ ದಿ ಸ್ಟಾಕ್ಸ್ ಲೈಕ್ ಅದಾನಿ ಗ್ರೀನ್ ಇವತ್ತು ಫಾಲ್ ಆಗಿದೆ. ಅಂಡ್ ಅದಾನಿ ಪವರ್ ಗೆ ಇವತ್ತು ಲೋಯರ್ ಸರ್ಕ್ಯೂಟ್ ಅಲ್ಲಿ ಅದಾನಿ ಟ್ರಾನ್ಸ್ಮಿಷನ್ 7% ಅಬೋವ್ ಹತ್ರ ಇಂಟ್ರಾಡೇ ಸೆಷನ್ ಅಲ್ಲಿ ಕರೆಕ್ಟ್ ಆಗಿದೆ. ಅಂಡ್ ಇದು ಮಾತ್ರನೇ ಅಲ್ಲ, ಅದಾನಿ ಪೋರ್ಟ್ಸ್, ಅದಾನಿ ಎಂಟರ್ಪ್ರೈಸಸ್ ಅನ್ನು ಇಂಟ್ರಾಡೇ ಸೆಷನ್ ಅಲ್ಲಿ ಫಾಲ್ ಆಗಿವೆ. ಸೊ ರೀಸೆಂಟ್ ಟೈಮ್ಸ್ ಅಲ್ಲಿ ಮೋಸ್ಟ್ ಆಫ್ ದಿ ಸ್ಟಾಕ್ಸ್ ಎಲ್ಲಾನು ಕರೆಕ್ಟ್ ಆಗ್ತಿದ್ರೆ ಆ ಟೈಮ್ ನಲ್ಲೂ ಇವೆಲ್ಲಾನು ಆಲ್ ಟೈಮ್ ಹೈಸ್ ನ ಹಿಟ್ ಮಾಡ್ತಾ ಬಿಯಾಂಡ್ ಎಕ್ಸ್ಪೆಕ್ಟೇಷನ್ ಔಟ್ ಆಫ್ ದಿ ಬಾಕ್ಸ್ ವ್ಯಾಲ್ಯೂಯೇಷನ್ಸ್ ಅಂತೂ ಮೂವ್ ಆಗಿದೆ. ಇವನ್ ಆತರ ಮೂವ್ ಆಗಿದೆ ಪರ್ಟಿಕ್ಯುಲರ್ ಗೆ ಲಾಜಿಕ್ ಇಲ್ಲ. ತುಂಬಾ ಟೈಮ್ ವರೆಗೂ ಅದಾನಿ ಸ್ಟಾಕ್ಸ್ ಎಲ್ಲಾನು, ಅದಾನಿ ಪ್ಯಾಕ್ಸ್ ಎಲ್ಲಾದ್ರಲ್ಲೂ ಒಂದು ಸ್ಟ್ರಾಂಗ್ ರ್ಯಾಲಿ ಕಾಣಿಸಿದೆ. ಅಂಡ್ ಪ್ರೆಸೆಂಟ್ ಆ ವ್ಯಾಲ್ಯೂಯೇಷನ್ ಅಡ್ಜಸ್ಟ್ ಆಗೋ ಪ್ರಯತ್ನ ನಡೆದಿದೆ. ಇಲ್ಲಿಂದ ತುಂಬಾ ಟೈಮ್ ಬ್ಯಾಕ್ ನಮಗೆ ಈ ಪಾಮ್ ಆಯಿಲ್ ರಿಲೇಟೆಡ್ ಆಗಿ ಅಪ್ಡೇಟ್ಸ್ ಬಂದಿದೆ ಅಲ್ವಾ, ಲೈಕ್ ಇಂಡೋನೇಷಿಯಾ ಅವರು ಪಾಮ್ ಆಯಿಲ್ಸ್ ಎಕ್ಸ್ಪೋರ್ಟ್ ಮೇಲೆ ಬ್ಯಾನ್ ಮಾಡ್ಬೇಕಂತ ಅನ್ಕೊಂತಾ ಇದಾರೆ ಅಂತ ಸ್ವಲ್ಪ ಟೈಮ್ ವರೆಗೂ ಅಂತ. ಅವಾಗ ಪಾಮ್ ಆಯಿಲ್ ಡಿಮ್ಯಾಂಡ್ ಜಾಸ್ತಿ ಆಗತ್ತಲ್ಲ, ಅದರಿಂದ ಅದಾನಿ ವಿಲ್ಮರ್ ಅವರಿಗೆ, ರುಚಿ ಸೋಯಾ ಅವರಿಗೆ ಲಾಭ ಸಿಗತ್ತೆ ಅಂತ, ಇನ್ಕ್ಲೂಡಿಂಗ್ ಗೋದ್ರೇಜ್ ಅಗ್ರೋವೇಟ್ ಅವ್ರಿಗೂ ಆಗತ್ತೆ ಅಂತ ಅಪ್ಡೇಟ್ಸ್ ಬಂದಿದೆ ಅಲ್ವಾ. ಅಂಡ್ ಪ್ರೆಸೆಂಟ್ ಬರ್ತಿರೋ ಅಪ್ಡೇಟ್ಸ್ ಪ್ರಕಾರ ವರ್ಲ್ಡ್ ಸೆಕೆಂಡ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್, ಫಸ್ಟ್ ಇಂಡೋನೇಷಿಯಾ, ಸೆಕೆಂಡ್ ಮಲೇಷಿಯಾ, ಪ್ರೆಸೆಂಟ್ ಪಾಮ್ ಆಯಿಲ್ ರಿಲೇಟೆಡ್ ಆಗಿ ಗ್ಲೋಬಲ್ ಆಗಿರೋ ಶಾರ್ಟೇಜ್ ನ ಅಡ್ವಾಂಟೇಜ್ ತಗೋಬೇಕಂತ ಪಾಮ್ ಆಯಿಲ್ ಮೇಲೆ ಇರುವಂತ ಪ್ರೀವಿಯಸ್ ಆಗಿ ಅವ್ರು ಮಾಡಿರೋ ಎಕ್ಸ್ಪೋರ್ಟ್ ಡ್ಯೂಟಿನ 8% ಇಂದ 4 to 6% ಗೆ ಕಟ್ ಮಾಡಬೇಕು ಅಂತ ಅನ್ಕೊಂತಾ ಇದಾರೆ ಅಂತ ಅಪ್ಡೇಟ್ ಮಾಡ್ತಿದ್ದಾರೆ. ಸೊ ಇದೆಲ್ಲ ನೋಡಿದ್ರೆ ಸೆಕೆಂಡ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಅನ್ನೋದು ಮಲೇಷಿಯಾ ಅವರು. ಇದನ್ನ ಅಡ್ವಾಂಟೇಜ್ ತಗೊಂಡು ಜಾಸ್ತಿ ಸಪ್ಲೈ ಪಾಮ್ ಆಯಿಲ್ ನ ಅವ್ರ ಸೈಡ್ ಇಂದ ಮಾಡಬೇಕಂತ ಅನ್ಕೊಂತಾ ಇದಾರಲ್ವಾ. ಸೊ ಇದರಿಂದ ನೀವು ಗಮನಿಸಿದ್ರೆ ಈ ತರ ರಾ ಮೆಟೀರಿಯಲ್ ಪ್ರೈಸಸ್ ಜಾಸ್ತಿ ಆಗತ್ತೆ ಅಂತ ಪಾಮ್ ಆಯಿಲ್ ಪ್ರೈಸಸ್ ಜಾಸ್ತಿ ಆಗಿದೆ ಅಲ್ವಾ. ಯಾವ FMCG ಸ್ಟಾಕ್ಸ್ ಎಲ್ಲ ರೀಸೆಂಟ್ ಟೈಮ್ಸ್ ಅಲ್ಲಿ ಫಾಲ್ ಆಗಿದೆ ಅಲ್ವಾ, ಇದು ಗ್ಲೋಬಲ್ ಆಗಿ ಮೋಸ್ಟ್ ಆಫ್ ದಿ ಪ್ರೈಸಸ್ ಕಂಟ್ರೋಲ್ ಅಲ್ಲಿ ಬರ್ತಿದೆ ಅಲ್ಲ, ಕೂಲ್ ಆಫ್ ಆಗ್ತಿದೆ ಅಂತ ಪಾಮ್ ಆಯಿಲ್ ರಿಲೇಟೆಡ್ ಆಗಿ ಮಲೇಷಿಯಾ ಅವರು ಪಾಸಿಟಿವ್ ಕಮೆಂಟ್ಸ್ ಮಾಡಿದ್ರಿಂದ ಇವತ್ತು ಪಾಸಿಟಿವ್ ಹೋಪ್ ಇಂದ FMCG ಸ್ಟಾಕ್ಸ್ ಎಲ್ಲಾನು ಇವತ್ತು ಒಳ್ಳೆ ಮೂವ್ ಕಾಣಿಸಿದೆ. ನೆಕ್ಸ್ಟ್, ವೋಲ್ಟಾಸ್ ಅವರು ರೀಸೆಂಟ್ ಆಗಿ ನಂಬರ್ಸ್ ನ ಪೋಸ್ಟ್ ಮಾಡಿದ್ದಾರೆ. ನಂಬರ್ಸ್ ವೀಕ್ ಆಗೇ ಇತ್ತು. ಸೊ ಆ ನಂಬರ್ಸ್ ಜೊತೆನೆ ಸ್ಟಾಕ್ ಕರೆಕ್ಟ್ ಆಗಿದೆ ಅಂದ್ರೆ ಅದೊಂದೇ ಅಲ್ಲ, AC ಸೆಗ್ಮೆಂಟ್ ನಲ್ಲಿ ಲೀಡಿಂಗ್ ಬ್ರ್ಯಾಂಡ್ ಆಗಿರುವಂತಹ ವೋಲ್ಟಾಸ್ ಅವರು ಯಾವಾಗ್ಲೂ Q4 ನಲ್ಲಿ ಮೀನ್ಸ್ Q4 ನಲ್ಲಿ ಯಾವಾಗ್ಲೂ ಮಾರ್ಕೆಟ್ ಶೇರ್ ನ ಅವ್ರು ಕಳ್ಕೊಂಡಿಲ್ಲ. ಆದ್ರೆ ಫಸ್ಟ್ ಟೈಮ್ Q4 ನಲ್ಲಿ ಇವರು ಮಾರ್ಕೆಟ್ ಶೇರ್ ನ ಕಳ್ಕೊಂಡಿದ್ದಾರೆ. ಅದರಿಂದ ಕ್ರೆಡಿಟ್ ಸೂಸ್ ಅವರು ಅವ್ರ ಪ್ರೀವಿಯಸ್ ಟಾರ್ಗೆಟ್ 1255 ಇಂದ 975 ಗೆ ಕಟ್ ಮಾಡ್ತಾ ಈಗ ಬೆಳ್ತಿರುವಂತ ಹೀಟ್ ನ ಅಂಡ್ ಈ ಹೀಟ್ ವೇವ್ಸ್ ನ ಕಾರಣವಾಗಿ AC ಮಾರ್ಕೆಟ್ಸ್ ಅನ್ನೋ ಒಂದು ಸ್ಟ್ರಾಂಗ್ ಡಿಮ್ಯಾಂಡ್ ಇದೆ. ಮೋಸ್ಟ್ ಆಫ್ ದಿ AC ಮ್ಯಾನುಫ್ಯಾಕ್ಚರ್ಸ್ ಎಲ್ಲ ಲಾಭ ಪಡ್ತಾರೆ. ಆದ್ರೆ ವೋಲ್ಟಾಸ್ ರಿಲೇಟೆಡ್ ಆಗಿ ಸ್ಟ್ರಾಂಗ್ ಕಾಂಪಿಟೇಷನ್ ಯಾವಾಗ್ಲೂ ಇಲ್ದಿರೋಷ್ಟು ಕಾಂಪಿಟೇಷನ್ ಈ ಸಲ ಕ್ರಿಯೇಟ್ ಆಗಿದೆ. ಅದರಿಂದ ವೋಲ್ಟಾಸ್ ಅವರು ಅವ್ರ ಮಾರ್ಕೆಟ್ ಶೇರ್ ನ ಕಳ್ಕೊಂಡಿದ್ದಾರೆ. ಸೊ ಕಮಿಂಗ್ ಕ್ವಾರ್ಟರ್ಸ್ ನಲ್ಲಿ ವೋಲ್ಟಾಸ್ ಅವರು ಅಗೇನ್ ಅವ್ರ ಮಾರ್ಕೆಟ್ ಶೇರ್ ನ ಯಾವ ತರ ಗೈನ್ ಆಗ್ತಾರೆ ಅನ್ನೋದು ನಾವು ಗಮನಿಸ್ತಾ ಇದೀವಿ. ಅಲ್ಲಿವರೆಗೂ ನಾವು ವೋಲ್ಟಾಸ್ ರಿಲೇಟೆಡ್ ಆಗಿ ಪ್ರೀವಿಯಸ್ ಆಗಿ ಕೊಟ್ಟಿರುವಂತಹ ನ್ಯೂಟ್ರಲ್ ನ ಡೌನ್ ಗ್ರೇಡ್ ಮಾಡ್ತಾ ಅಂಡರ್ ಪರ್ಫಾರ್ಮ್ ರೇಟಿಂಗ್ ನ ಕೊಡ್ತಾ ಟಾರ್ಗೆಟ್ ಪ್ರೈಸ್ ನ ಕಟ್ ಮಾಡಿದ್ದಾರೆ. ಇವನ್ CLSA ಸಿಟಿ ಅವರು ಎಕ್ಸಿಸ್ಟಿಂಗ್ ಆಗಿರುವಂತಹ ಟಾರ್ಗೆಟ್ ಪ್ರೈಸ್ ನ ಕಟ್ ಮಾಡಿದ್ದಾರೆ. ಇದರಿಂದಾನೇ ಸ್ಟಾಕ್ ಇವತ್ತು ಓಪನಿಂಗ್ ಇಂದಾನು ಫಾಲ್ ಆಗ್ತಾ ನಿಯರ್ ಟು 5% ಹತ್ರ ನೆಗೆಟಿವ್ ಆಗಿ ಎಂಡ್ ಆಗಿದೆ. ನೆಕ್ಸ್ಟ್, ವಾಚ್ ಸೆಗ್ಮೆಂಟ್ ನಲ್ಲಿ ಬಿಸಿನೆಸ್ ಕೊಡುವಂತ KDDL ಲಿಮಿಟೆಡ್ ಬಗ್ಗೆ ಮಾತಾಡ್ಕೋಬೇಕು. ಇವರು 75% ಸ್ಟೇಕ್ ನ ಇಥೋಸ್ ನಲ್ಲಿ ಹೋಲ್ಡ್ ಮಾಡ್ತಿದ್ದಾರೆ. ಇದೊಂದು ಲಕ್ಸರಿ ವಾಚ್ ಬ್ರಾಂಡ್. ಅಂಡ್ ಈಗ ಬರ್ತಿರೋ ಅಪ್ಡೇಟ್ಸ್ ಪ್ರಕಾರ May 11 ಇಥೋಸ್ ಅವರು ಪ್ರೆಸ್ ಕಾನ್ಫರೆನ್ಸ್ ಕಂಡಕ್ಟ್ ಮಾಡಿ May 11 12:30 ಅರೌಂಡ್ ಕಂಡಕ್ಟ್ ಮಾಡಿ IPO ರಿಲೇಟೆಡ್ ಆಗಿ ಅಪ್ಡೇಟ್ ಮಾಡ್ತಿದೆ ಅಂತ ಹೇಳ್ತಿದ್ದಾರೆ. ಇಫ್ ಅವ್ರೇನಾದ್ರೂ ವ್ಯಾಲ್ಯೂಯೇಷನ್ಸ್ ಮಾರ್ಕೆಟ್ ಎಸ್ಟಿಮೇಟ್ ಮಾಡಿರೋ ವ್ಯಾಲ್ಯೂಯೇಷನ್ ಅಂದ್ರೆ ಅಬೋವ್ ಇದ್ರೆ, ಇಫ್ IPO ಅಲ್ಲಿ ಒಳ್ಳೆ ಸಬ್ಸ್ಕ್ರಿಪ್ಷನ್ ಆದ್ರೆ ಅವರಿಗೆ ಈ ಕಂಪನಿ ಪೇರೆಂಟ್ ಕಂಪನಿಗೆ ಅಡ್ವಾಂಟೇಜ್ ಇರುತ್ತೆ. ಲಾಸ್ಟ್ 1 ಇಯರ್ ನಲ್ಲಿ ಈ ಸ್ಟಾಕ್ ನಿಯರ್ ಟು 302 ರೂಪೀಸ್ ಇಂದ 1200 ಗೆ ಒನ್ ಡೈರೆಕ್ಷನ್ ರ್ಯಾಲಿ ಆಗಿ ಪ್ರೆಸೆಂಟ್ ಹೈ ಇಂದ ಕರೆಕ್ಟ್ ಆಗಿ 823 ಹತ್ರ ಟ್ರೇಡ್ ಆಗ್ತಿದೆ. ನೆಕ್ಸ್ಟ್, ರೈನ್ಬೋ ಹಾಸ್ಪಿಟಲ್ಸ್ ಬಗ್ಗೆ ಮಾತಾಡ್ಕೋಬೇಕು. ಇದು IPO ಇವತ್ತು ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿದೆ. IPO ಪ್ರೈಸ್ 542, ಬಟ್ ಲಿಸ್ಟ್ ಆಗಿರೋ ಪ್ರೈಸ್ 510. NSE ನಲ್ಲಿ ಅಲ್ಲಿಂದಾನು ನಿಯರ್ ಟು 420 ವರೆಗೆ ಫಾಲ್ ಆಗಿ ಇವತ್ತು ಇಂಟ್ರಾಡೇ ಸೆಷನ್ ಅಲ್ಲಿ ನೆಗೆಟಿವ್ ಆಗಿ ಎಂಡ್ ಆಗಿದೆ. ನೆಕ್ಸ್ಟ್, ಮೆಟಲ್ ಸ್ಟಾಕ್ಸ್ ಬಗ್ಗೆ ಮಾತಾಡ್ಕೋಬೇಕು. ಗ್ಲೋಬಲ್ ಆಗಿ ಮೆಟಲ್ ಸ್ಟಾಕ್ಸ್ ಅಲ್ಲಿ ನಮಗೆ ಕರೆಕ್ಷನ್ ಕಾಣಿಸ್ತಿದೆ. ವರ್ಲ್ಡ್ ಅಲ್ಲಿ ಒನ್ ಆಫ್ ದಿ ಲಾರ್ಜೆಸ್ಟ್ ಅಲ್ಯೂಮಿನಿಯಂ ಪ್ರೊಡ್ಯೂಸರ್ ಆಗಿರುವಂತ ಆಲ್ಕೋವಾ ಕಾರ್ಪೊರೇಷನ್ ನಿನ್ನೆ ನಮಗೆ 11% ಹತ್ರ ಕರೆಕ್ಟ್ ಆಗಿದೆ. ಲಾಸ್ಟ್ 1 ಮಂತ್ ನಲ್ಲಿ 35% ಹತ್ರ ಕರೆಕ್ಟ್ ಆಗಿದೆ. ಯಾವಾಗಾದ್ರೆ ಫೆಡ್ ಅವರು ಬಡ್ಡಿ ರೇಟ್ಸ್ ಜಾಸ್ತಿ ಮಾಡ್ತಾರಂತ ಮಾರ್ಕೆಟ್ ಅಲ್ಲಿ ಸ್ಪೆಕ್ಯುಲೇಷನ್ ಸ್ಟಾರ್ಟ್ ಆಗಿದೆ ಅಲ್ವಾ, ಈಕ್ವಿಟಿ ಮಾರ್ಕೆಟ್ ಜೊತೆಗೆ ಮೆಟಲ್ಸ್ ನಲ್ಲೂ ನಮಗೆ ಕರೆಕ್ಷನ್ ಕಾಣಿಸ್ತಾ ಇದೆ. ಬಿಕಾಸ್ ಬಡ್ಡಿ ರೇಟ್ಸ್ ಏನಾದ್ರು ಜಾಸ್ತಿ ಮಾಡಿ ಇನ್ಫ್ಲೇಷನ್ ಕಂಟ್ರೋಲ್ ಮಾಡಿದ್ರೆ ಆಚೆ ಪ್ರೈಸಸ್ ಎಲ್ಲ ಕಂಟ್ರೋಲ್ ಬರುತ್ತೆ. ಅದರಲ್ಲಿ ಮೆಟಲ್ ಪ್ರೈಸಸ್ ಅನ್ನು ಕಂಟ್ರೋಲ್ ಆಗತ್ತೆ ಅಂತ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡ್ತಾ ಗ್ಲೋಬಲ್ ಮೇಜರ್ ಮೆಟಲ್ ಕಂಪನೀಸ್ ನಲ್ಲಿ ನಮಗೆ ಕರೆಕ್ಷನ್ ಕಾಣಿಸ್ತಿದೆ.
ಆಲ್ಕೋವಾ ಅಲ್ಯೂಮಿನಿಯಂ ರಿಲೇಟೆಡ್ ಆಗಿರುವಂತಹ ಕಂಪನಿ ಆಗಿದ್ರಿಂದ ಇವತ್ತು ನಮಗೆ ಮೋಸ್ಟ್ ಆಫ್ ದಿ ಅಲ್ಯೂಮಿನಿಯಂ ಸ್ಟಾಕ್ಸ್ ಲೈಕ್ ನ್ಯಾಲ್ಕೋ, ಹಿಂದಾಲ್ಕೋ, ವೇದಾಂತ ಸ್ಟಾಕ್ಸ್ ನಲ್ಲಿ ಕರೆಕ್ಷನ್ ಗಮನಿಸಿದೀವಿ. ಅಂಡ್ ಜಸ್ಟ್ ಈ ಕಂಪನಿನೇ ಅಲ್ಲ, ಗ್ಲೋಬಲ್ ಆಗಿರುವಂತಹ ಫಿಯರಸ್ ಅಂಡ್ ನಾನ್ ಫಿಯರಸ್ ಮೆಟಲ್ ಕಂಪನೀಸ್, ಮೇಜರ್ ಕಂಪನೀಸ್ ಎಲ್ಲ ಬರುತ್ತಿರುವಂತಹ ಕರೆಕ್ಷನ್ ನಲ್ಲಿ ಇವತ್ತು ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ ಅಲ್ಲಿರುವಂತಹ ಮೋಸ್ಟ್ ಆಫ್ ದಿ ಮೆಟಲ್ ಸ್ಟಾಕ್ಸ್, ಫೆರಸ್ ಅಂಡ್ ನಾನ್ ಫೆರಸ್ ಸ್ಟಾಕ್ಸ್ ಲೈಕ್ ಟಾಟಾ ಸ್ಟೀಲ್, JSW ಸ್ಟೀಲ್, JSPL, ನ್ಯಾಲ್ಕೋ, ಹಿಂದಾಲ್ಕೋ, ವೇದಾಂತ, ಟೋಟಲ್ ಮೆಟಲ್ ಪ್ಯಾಕ್ ಎಲ್ಲದರಲ್ಲೂ ನಮಗೆ ಕರೆಕ್ಷನ್ ಕಾಣಿಸಿದೆ. ನೆಕ್ಸ್ಟ್ ಸನ್ಫಾರ್ಮಾ ಬಗ್ಗೆ ಮಾತಾಡ್ಕೋಬೇಕು. ನಿಮ್ಗೆ ಜ್ಞಾಪಕ ಇದ್ರೆ ಸನ್ಫಾರ್ಮಾ ಅವರಿಗೆ ಸಂಬಂಧಿಸಿರುವ ಹಲಾಲ್ ಪ್ಲಾಂಟ್ ನಲ್ಲಿ ಇದು ಇವರಿಗೆ ಗುಜರಾತ್ ನಲ್ಲಿ ಇರುವಂತಹ ಪ್ಲಾಂಟ್. ಈ ಪ್ಲಾಂಟ್ ರಿಲೇಟೆಡ್ ಆಗಿ ಮಾರ್ಚ್ 2022 ನಲ್ಲಿ US FDA ಅವರು ಆ ಪ್ಲಾಂಟ್ ನ ಇನ್ಸ್ಪೆಕ್ಟ್ ಮಾಡಿ ಅಫಿಷಿಯಲ್ ಆಕ್ಷನ್ ಇಂಡಿಕೇಟೆಡ್ ಅಂತ ನೆಗೆಟಿವ್ ಅಪ್ಡೇಟ್ ನ ಆ ಪ್ಲಾಂಟ್ ಗೆ ಕೊಟ್ಟಿದ್ದಾರೆ. ಅಂಡ್ ಅದಾದ್ಮೇಲೆ US FDA ಅವರು ತುಂಬಾ ಫಾರ್ಮಾಸ್ಯೂಟಿಕಲ್ ಕಂಪನೀಸ್ ಗೆ ಇನ್ಸ್ಪೆಕ್ಷನ್ ಮಾಡಿಲ್ಲ, ಬಿಕಾಸ್ ಈ ವೈರಸ್ ರಿಲೇಟೆಡ್ ಆಗಿ ರಿಸ್ಟ್ರಿಕ್ಷನ್ಸ್ ಕಾರಣವಾಗಿ. ಅಂಡ್ ಈ ರೀಸೆಂಟ್ ಟೈಮ್ಸ್ ಅಲ್ಲಿ ಮೋಸ್ಟ್ ಆಫ್ ದಿ ಫಾರ್ಮಾಸ್ಯೂಟಿಕಲ್ ಕಂಪನೀಸ್ ರಿಲೇಟೆಡ್ ಆಗಿ ಪ್ರೀವಿಯಸ್ ಆಗಿ ಕೊಟ್ಟಿರುವಂತಹ ಆರ್ಡರ್ಸ್ ನ ಅಗೇನ್ ರೀಇನ್ಸ್ಪೆಕ್ಷನ್ ಮಾಡಿ, ರೀಇನ್ಸ್ಪೆಕ್ಷನ್ ಅಲ್ಲಿ ಭಾಗವಾಗಿ ಏಪ್ರಿಲ್ 26 ಇಂದ ಮೇ 9 ವರೆಗೂ ಸನ್ಫಾರ್ಮಾಗೆ ಸಂಬಂಧಿಸಿರುವ ಹಲಾಲ್ ಫೆಸಿಲಿಟಿ ಗುಜರಾತ್ ಅಲ್ಲಿರುವಂತಹ ಫೆಸಿಲಿಟಿನ ಇನ್ಸ್ಪೆಕ್ಷನ್ ನಡೆದಿದೆ. ಆ ಇನ್ಸ್ಪೆಕ್ಷನ್ ನಡೆದ ಮೇಲೆ ಪ್ರೀವಿಯಸ್ ಆಗಿರುವಂತಹ ಅಫಿಷಿಯಲ್ ಆಕ್ಷನ್ ಇಂಡಿಕೇಶನ್ ಹಾಗೆ ಇಡ್ತಾ 10 ಅನದರ್ ನ್ಯೂ ಅಬ್ಸರ್ವೇಷನ್ ನ ಅಪ್ಡೇಟ್ ಮಾಡಿದ್ದಾರೆ. ಇಲ್ಲಿ ಅಬ್ಸರ್ವೇಷನ್ ಅಂದ್ರೆ ನಿಮ್ಮ ಪ್ಲಾಂಟ್ ನ ನಾವು ಇನ್ಸ್ಪೆಕ್ಟ್ ಮಾಡಿದ್ವಿ, ಅಲ್ಲಿ ಸ್ವಲ್ಪ ತಪ್ಪುಗಳಿವೆ, ಈ ತರ 10 ಮಿಸ್ಟೇಕ್ಸ್ ಇದೆ ಅಂತ ಸನ್ಫಾರ್ಮಾ ಅವರಿಗೆ ಕೊಟ್ಟಿರೋ ಲೆಟರ್ 483. ಆಕ್ಚುಯಲ್ ಆಗಿ ಇದು ಹೆಲೋಲ್ ಫೆಸಿಲಿಟಿ ಗುಜರಾತ್ ನಲ್ಲಿರುವಂತಹ ಫೆಸಿಲಿಟಿ ನಲ್ಲಿ 19 ANDS ಇದೆ ಅಂಡ್ ಅದೇ ತರ 2 NDS ಇದೆ. ಮೀನ್ಸ್ ಇವರು ನ್ಯೂ 2 ಡ್ರಗ್ಸ್ ಅಪ್ಲಿಕೇಶನ್ಸ್ ಇದೆ. ಅಂಡ್ ಇದು ಇವರ ರೆವೆನ್ಯೂಸ್ ನಲ್ಲಿ 3 to 4% ಹತ್ರ ಗ್ರಾಸ್ ರೆವೆನ್ಯೂಸ್ ನ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಸೊ ಈ ತರ ಅಬ್ಸರ್ವೇಷನ್ ಬಂದಿರೋ ಕಾರಣವಾಗಿ ಸನ್ಫಾರ್ಮಾ ರಿಲೇಟೆಡ್ ಆಗಿ ನೆಗೆಟಿವ್. ಬಟ್ ಕಂಪನಿ ಹೇಳ್ತಿರೋದು ನೆಕ್ಸ್ಟ್ 15 ಡೇಸ್ ಅಲ್ಲಿ US FDA ಅವರು 10 ಅಬ್ಸರ್ವೇಷನ್ ಗೆ ರೆಸ್ಪಾಂಡ್ ಆಗ್ತಾರೆ ಅಂತ, ಅಂಡ್ ಇದು ಕ್ವಿಕ್ ಆಗಿ ರಿಸಾಲ್ವ್ ಮಾಡಿ US ಎಕ್ಸ್ಪೋರ್ಟ್ ಬಿಸಿನೆಸ್ ಮೇಲೆ ಫೋಕಸ್ ಮಾಡ್ತೀವಿ ಅಂತ ಸನ್ಫಾರ್ಮಾ ಅವರು ಎಕ್ಸ್ಚೇಂಜ್ ಜೊತೆ ಅಪ್ಡೇಟ್ ಮಾಡಿದ್ದಾರೆ. ನೆಕ್ಸ್ಟ್ HCL ಟೆಕ್ನಾಲಜೀಸ್ ಬಗ್ಗೆ ಮಾತಾಡ್ಕೋಬೇಕು. ಇವರು ಬ್ಯಾಂಗ್ಳೂರ್ ಬೇಸ್ಡ್ IoT ಕಂಪನಿ ಆಗಿರುವ IoT ಅಂದ್ರೆ ಇಂಟರ್ನೆಟ್ ಆಫ್ ಥಿಂಗ್ಸ್, ಸೊ ಸೆಗ್ಮೆಂಟ್ ಬಿಸಿನೆಸ್ ಕೊಡುವಂತ ಫಿಸ್ಟ್ ಇನ್ಫಾರ್ಮ್ಯಾಟಿಕ್ಸ್ ನ 15 crores ಕೊಟ್ಟು ಅಕ್ವೈರ್ ಮಾಡಿರೋ ತರ ಹೇಳ್ತಿದ್ದಾರೆ. IoT ರಿಲೇಟೆಡ್ ಆಗಿರುವಂತಹ ಅನದರ್ ಬಿಸಿನೆಸ್ ಆಗಿರುವ ಅಕ್ವೈರ್ ಮಾಡ್ತಾ ಇರೋದು ಇದು ಬಿಗ್ ಅಕ್ವಿಜಿಷನ್ ಏನೂ ಇಲ್ಲ, ತುಂಬಾ ಸ್ಮಾಲ್ ಅಕ್ವಿಜಿಷನ್. ಬಟ್ ಇದು ಇನ್ ಟರ್ಮ್ಸ್ ಆಫ್ ವ್ಯಾಲ್ಯೂಯೇಷನ್ ಅಂಡ್ ಇನ್ ಟರ್ಮ್ಸ್ ಆಫ್ ಬಿಸಿನೆಸ್ ನೋಡ್ತಾ ಇದ್ರೆ HCL ಅವರಿಗೆ ಇದು ಪಾಸಿಟಿವ್ ಆಗಿ ನೋಡಬಹುದು. ನೆಕ್ಸ್ಟ್ ಅಜಂತಾ ಫಾರ್ಮಾ ಬಗ್ಗೆ ಮಾತಾಡ್ಕೋಬೇಕು. ಅಜಂತಾ ಫಾರ್ಮಾ ಅವರು ನಂಬರ್ಸ್ ನ ಪೋಸ್ಟ್ ಮಾಡಿದ್ದಾರೆ. ನಂಬರ್ಸ್ ವೀಕ್ ಆಗಿದೆ ಅಂಡ್ ಇವರು ನಂಬರ್ಸ್ ಜೊತೆಗೆ ಬೋನಸ್ ಶೇರ್ಸ್ ನು ಡಿಕ್ಲೇರ್ ಮಾಡಿದ್ದಾರೆ. 1:2 ರೇಷಿಯೋ ನಲ್ಲಿ, ಮೀನ್ಸ್ ಪ್ರತಿಯೊಂದು 2 ಶೇರ್ಸ್ ಹೋಲ್ಡ್ ಮಾಡಿದವರಿಗೆ ಒಂದು ನ್ಯೂ ಶೇರ್ ಆಡ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ನಿಮ್ಮ ಹತ್ರ 2 ಶೇರ್ಸ್ ಇದ್ರೆ ಅಂಡ್ ಕಮಿಂಗ್ ಟೈಮ್ಸ್ ನಲ್ಲಿ 2 ಶೇರ್ಸ್ ಅದು 3 ಶೇರ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಹೊಸದಾಗಿ ಒಂದು ಶೇರ್ ಆಡ್ ಆಗ್ತಾ ಇದೆ ಅಲ್ವಾ, ಅದರಿಂದ ಅದಕ್ಕೆ ತಕ್ಕದಂಗೆ ಆ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಎಕ್ಸ್ ಬೋನಸ್ ದಿವಸ ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ. ಇವರು ಓವರ್ ಆಲ್ ನಂಬರ್ಸ್ ಗಮನಿಸಿದ್ರೆ ಲಾಸ್ಟ್ ಇಯರ್ ಸೇಮ್ ಪಾಯಿಂಟ್ಸ್ ನಲ್ಲಿ ಇವರ ಮಾರ್ಜಿನ್ಸ್ 34% ಹತ್ರ ಮೇಂಟೈನ್ ಮಾಡಿದ್ದಾರೆ. ಈ ಸರಿ 23% ಮಾರ್ಜಿನ್ ಮೇಂಟೈನ್ ಮಾಡಿದ್ರಿಂದ ಅದು ಇವ್ರ ನೆಟ್ ಪ್ರಾಫಿಟ್ ಮೇಲೂ ಇಂಪ್ಯಾಕ್ಟ್ ತೋರಿಸಿದೆ. ಸೊ ಇಯರ್ ಅಂಡ್ ಕ್ವಾರ್ಟರ್ ಬೇಸಿಸ್ ನಲ್ಲೂ ಇವ್ರ ನೆಟ್ ಪ್ರಾಫಿಟ್ ಕಮ್ಮಿ ಆಗಿದೆ. ಓವರ್ ಆಲ್ ನಂಬರ್ಸ್ ಪರ್ಟಿಕ್ಯುಲರ್ಲಿ ಮಾರ್ಜಿನ್ಸ್ ಬಿಲೋ ಎಸ್ಟಿಮೇಟ್ಸ್ ಇದೆ ಅಂಡ್ ರಿಸಲ್ಟ್ಸ್ ಜೊತೆಗೆ ಇವರು ಬೋನಸ್ ನು ಪ್ರಕಟಣೆ ಮಾಡಿದ್ದಾರೆ. ನೆಕ್ಸ್ಟ್ MRF ಅವರು ನಂಬರ್ಸ್ ನ ಪೋಸ್ಟ್ ಮಾಡಿದ್ದಾರೆ. ಇಯರ್ ಕಂಪ್ಯಾರಿಸನ್ ಅಲ್ಲಿ ರೆವೆನ್ಯೂಸ್ 9.8% ಹತ್ರ ಗ್ರೋತ್ ಆಗಿದ್ರೆ ನೆಟ್ ಪ್ರಾಫಿಟ್ 50% ಹತ್ರ ಡೌನ್ ಆಗಿದೆ. ಮಾರ್ಜಿನ್ಸ್ ಫಾಲ್ ಆಗ್ತಾ ಇದೆ ಅಂಡ್ ಆಪರೇಟಿಂಗ್ ಪ್ರಾಫಿಟ್ ಫಾಲ್ ಆಗಿದೆ. ಓವರ್ ಆಲ್ ನಂಬರ್ಸ್ ನೋಡೋದಕ್ಕೆ ವೀಕ್ ಆಗಿದೆ. ಬಟ್ ಮಾರ್ಕೆಟ್ ರಾ ಮೆಟೀರಿಯಲ್ ಕಾಸ್ಟ್ ಬೆಳೆತಿರೋ ಕಾರಣವಾಗಿ ಇವರು ರಿಲೇಟೆಡ್ ಆಗಿ ಮಾರ್ಜಿನ್ಸ್ ಅಂಡ್ ಪ್ರಾಫಿಟಬಿಲಿಟಿ ಮೇಲೆ ಇಂಪ್ಯಾಕ್ಟ್ ಇರುತ್ತೆ ಅಂತ ಮುಂಚೆನೆ ಎಸ್ಟಿಮೇಟ್ಸ್ ಇತ್ತು. ಸೊ ಬೈ ನಂಬರ್ಸ್ ನೋಡಿದ್ರೆ ನಮಗೆ ವೀಕ್ ಆಗಿರುತ್ತೆ. ಬಟ್ ಇದು ಇನ್ ಲೈನ್ ವಿತ್ ಎಸ್ಟಿಮೇಟ್ಸ್ ಅಂಡ್ ಇವರ ನಂಬರ್ಸ್ ಜೊತೆಗೆ 144 ರೂಪೀಸ್ ಫೈನಲ್ ಡಿವಿಡೆಂಡ್ ಪ್ರಕಟಣೆ ಮಾಡಿದ್ದಾರೆ. ನೆಕ್ಸ್ಟ್ ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಅಂಡ್ ರೆಸಿಸ್ಟ್ ನೋಡಿದ್ರೆ, ನಿಫ್ಟಿ ಸಪೋರ್ಟ್ ಪ್ರೆಸೆಂಟ್ ಲೆವೆಲ್ಸ್ ಇಂದ ಡೌನ್ ಸೈಡ್ ಬರ್ತಿದ್ರೆ 16,200, ಬಟ್ ಇಂಪಾರ್ಟೆಂಟ್ ಲೆವೆಲ್ ಆದ್ರೆ 16,150 to 130 ಅಂಡ್ ಅಪ್ಸೈಡ್ ಬರ್ತಾ ಇದ್ರೆ 16,260. ನೆಕ್ಸ್ಟ್ ಅಬೋವ್ 16,370. ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಇಮಿಡಿಯೇಟ್ ಆಗಿ 34,320 ನೋಡ್ತಾ ಇದೀನಿ ಅಂಡ್ ಅಪ್ಸೈಡ್ 34,640 ಅಂಡ್ ಅದರ ಅಬೋವ್ ಲೆವೆಲ್ 34,930. ಅಂಡ್ ನಿಫ್ಟಿ ಆಪ್ಷನ್ ಚೈನ್ ಡೇಟಾ ಪ್ರಕಾರ ವೀಕ್ಲಿ ಅದೇ ತರ ಮಂತ್ಲಿ ಎಕ್ಸ್ಪೈರಿ ಡೇಟಾ ಅಲ್ಲಿರುವಂತ ಡೇಟಾನ ಕಂಬೈನ್ ಮಾಡಿ ನೋಡ್ತಿದ್ರೆ ಕಾಲ್ಸ್ ಅಂದ್ರೆ ಪುಟ್ ಹತ್ರ 16,500 ಹತ್ರ ಒಂದು ಹ್ಯೂಜ್ ರೈಟಿಂಗ್ ಕಾಣಿಸ್ತಿದೆ. ಬೈ ಎಂಡ್ ಆಫ್ ದಿಸ್ ಮಂತ್ 16,500 ಅಬೋವ್ ಮಾರ್ಕೆಟ್ ಇರುತ್ತಂತ ಅಂಡ್ ಮೇ ಮಂತ್ಲಿ ಕಾಂಟ್ರಾಕ್ಟ್ ಅಲ್ಲಿ ಪುಟ್ ರೈಟರ್ಸ್ ಡೇಟಾ ಬಿಲ್ಡ್ ಮಾಡ್ತಿದ್ದಾರೆ. ಬಟ್ ಡೌನ್ ಸೈಡ್ ಮಾತ್ರ 16,000 ಹತ್ರ ಸಿಗ್ನಿಫಿಕೆಂಟ್ ಆಗಿ ಪುಟ್ ರೈಟಿಂಗ್ ಕಾಣಿಸ್ತಾ ಇದೆ. ಅದರಿಂದ ಇಲ್ಲಿಂದ ಡೌನ್ ಸೈಡ್ ಹೋಗ್ತಿದ್ರೆ 16,000 ಇಂಪಾರ್ಟೆಂಟ್ ಸಪೋರ್ಟ್ ಆಗಿ ನೋಡಬಹುದು. ಬಟ್ ಅಪ್ ಸೈಡ್ ನೋಡ್ತಿದ್ರೆ 16,500 ಇಫ್ ಅದೇನಾದ್ರು ಬ್ರೇಕ್ ಮಾಡಿ ಅಪ್ಸೈಡ್ ಬಂದು ಸಸ್ಟೈನ್ ಆಗ್ತಿದ್ರೆ 16,800 ನೆಕ್ಸ್ಟ್ ಲೆವೆಲ್ ಆಫ್ ರೆಸಿಸ್ಟೆಂಟ್ ಆಗಿ ಗಮನಿಸಬಹುದು. ಇದು ಫ್ರೆಂಡ್ಸ್ ಇವತ್ತಿನ ಅಪ್ಡೇಟ್ಸ್. ನಮ್ಮ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಪೇಜ್ ನ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.